ಕರ್ನಾಟಕದ ಶಿಕ್ಷಕ ಆಕಾಂಕ್ಷಿಗಳಿಗೆ ಇಲ್ಲಿದೆ ಬೃಹತ್ ಸಿಹಿ ಸುದ್ದಿ. ಕರ್ನಾಟಕ ಸರ್ಕಾರದ ಶಾಲಾ ಶಿಕ್ಷಣ ಇಲಾಖೆಯು ಜಿಲ್ಲಾ ಉಪನಿರ್ದೇಶಕರ ನೇತೃತ್ವದಲ್ಲಿ ಜಿಲ್ಲಾ ಮಟ್ಟದ ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕ 2026ನೇ ಸಾಲಿನ 15,000 ಶಿಕ್ಷಕರ ನೇಮಕಾತಿಯ ಅಧಿಕೃತ ಅಧಿಸೂಚನೆಯನ್ನು ಪ್ರಕಟಿಸಿದೆ. ಅರ್ಹ ಅಭ್ಯರ್ಥಿಗಳು schooleducation.karnataka.gov.in ಮೂಲಕ ಆನ್ಲೈನ್ ಅರ್ಜಿ ಸಲ್ಲಿಸಬೇಕು. ಅರ್ಜಿ ಸಲ್ಲಿಕೆಯ ಪ್ರಕ್ರಿಯೆಯು ಆಗಸ್ಟ್ 19ರಿಂದ ಆರಂಭವಾಗಿ ಸೆಪ್ಟೆಂಬರ್ 15ರವರೆಗೆ ನಡೆಯಲಿದೆ. ಶುಲ್ಕ ಪಾವತಿಸಲು ಸೆಪ್ಟೆಂಬರ್ 16 ಕೊನೆಯ ದಿನ. ಮೊದಲಿಗೆ ಯೂಸರ್ ನೇಮ್ ಹಾಗೂ ಪಾಸ್ವರ್ಡ್ ಬಳಸಿ ನೋಂದಾಯಿಸಿ. ನೋಂದಣಿ ವಿವರಗಳನ್ನು ಭದ್ರವಾಗಿ ಇರಿಸಿಕೊಳ್ಳಿ. ನೀವು ಒಂದೇ ಅರ್ಜಿಯಡಿ ಪಿಎಸ್ಟಿ, ಜಿಪಿಟಿ ಮತ್ತು ಎಎಂ ಅಥವಾ ಹೈಸ್ಕೂಲ್ ವೃಂದಗಳಿಗೆ ಅರ್ಜಿ ಸಲ್ಲಿಸಬಹುದು. ಆದರೆ ಪ್ರತಿಯೊಂದಕ್ಕೂ ಪ್ರತ್ಯೇಕ ಶುಲ್ಕ ಪಾವತಿಸಬೇಕು. ಅಭ್ಯರ್ಥಿಗಳು ಒಂದು ನಿರ್ದಿಷ್ಟ ವೃಂದಕ್ಕೆ ಕೇವಲ ಒಂದು ಜಿಲ್ಲೆಯನ್ನು ಮಾತ್ರ ಆಯ್ಕೆ ಮಾಡಬಹುದು. ಒಟ್ಟು 15,000 ಹುದ್ದೆಗಳಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶ ವ್ಯಾಪ್ತಿಗೆ 6,967 ಹುದ್ದೆಗಳಿದೆಗಳು ಹಾಗೂ ಕಲ್ಯಾಣ ಕರ್ನಾಟಕೇತರ ಪ್ರದೇಶ ವ್ಯಾಪ್ತಿಗೆ 8,033 ಹುದ್ದೆಗಳನ್ನು ಹಂಚಿಕೆ ಮಾಡಲಾಗಿದೆ. ಇದರಲ್ಲಿ ಕಲ್ಯಾಣ ಕರ್ನಾಟಕ ಜಿಲ್ಲೆಗಳಲ್ಲಿ ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳ 371 ಜೆ ಮೀಸಲಾತಿ ಪ್ರಮಾಣ ಪತ್ರ ಹೊಂದಿರುವ ಅಭ್ಯರ್ಥಿಗಳಿಗೆ 80% ಹಾಗೂ ಬೆಂಗಳೂರು ಕೇಂದ್ರ ಮತ್ತು ಬೆಂಗಳೂರು ಉತ್ತರ ಜಿಲ್ಲೆಗಳಲ್ಲಿ ಕಲ್ಯಾಣ ಕರ್ನಾಟಕದ 371 ಜೆ ಮೀಸಲಾತಿ ಹೊಂದಿರುವ ಅಭ್ಯರ್ಥಿಗಳಿಗೆ 8% ಹುದ್ದೆಗಳಿವೆ ಮತ್ತು ಅಖಿಲ ಕರ್ನಾಟಕ ಅಭ್ಯರ್ಥಿಗಳಿಗೆ 20% ಮತ್ತು 92% ಹುದ್ದೆಗಳನ್ನು ಕ್ರಮವಾಗಿ ಮೀಸಲಿಡಲಾಗಿದೆ. ಈಗ ಒಟ್ಟು ಹುದ್ದೆಗಳ ವರ್ಗೀಕರಣ ನೋಡೋಣ. 6ರಿಂದ 8ನೇ ತರಗತಿಯ ಪದವೀಧರ ಶಿಕ್ಷಕರಾದ ಜಿಪಿಟಿ 8,500 ಹುದ್ದೆಗಳು. ಪ್ರೌಢಶಾಲಾ ಶಿಕ್ಷಕರಾದ ಅಸಿಸ್ಟೆಂಟ್ ಮಾಸ್ಟರ್ ಅಥವಾ ಎಎಂ 4,500 ಹುದ್ದೆಗಳು. ಪ್ರಾಥಮಿಕ ಶಾಲಾ ಶಿಕ್ಷಕರಾದ ಪಿಎಸ್ಟಿ 900 ಹುದ್ದೆಗಳು. ದೈಹಿಕ ಶಿಕ್ಷಣ ಶಿಕ್ಷಕರಾದ ಪಿಇಟಿ 600 ಹುದ್ದೆಗಳು ಮತ್ತು ಕಂಪ್ಯೂಟರ್ ಶಿಕ್ಷಕರಾದ ಸಿಎಸ್ಟಿ 500 ಹುದ್ದೆಗಳು. ವಿಭಾಗವಾರು ಹಂಚಿಕೆಯ ವಿವರಗಳನ್ನು ಈಗ ನೀವು ಸ್ಕ್ರೀನ್ ಮೇಲೆ ಕಾಣಬಹುದು. ಎಲ್ಲಾ 35 ಶೈಕ್ಷಣಿಕ ಜಿಲ್ಲೆಗಳ ಹುದ್ದೆಗಳ ಹಂಚಿಕೆಯ ಕೋಷ್ಟಕವು ಸ್ಕ್ರೀನ್ ಮೇಲಿದೆ. ನಿಮ್ಮ ಜಿಲ್ಲೆಯ ನಿಖರ ಮಾಹಿತಿಗಾಗಿ ದಯವಿಟ್ಟು ವಿಡಿಯೋವನ್ನು ಇಲ್ಲಿಯೇ ಪಾಸ್ ಮಾಡಿ ಪಟ್ಟಿಯನ್ನು ಪರಿಶೀಲಿಸಿ. ಈಗ ಅರ್ಜಿ ಶುಲ್ಕದ ವಿವರಗಳು. ಒಂದು ಹುದ್ದೆಗೆ ಸಾಮಾನ್ಯ ಮತ್ತು ಹಿಂದುಳಿದ ವರ್ಗಗಳಿಗೆ 750 ರೂಪಾಯಿ. ಎಸ್ಸಿ ಎಸ್ಟಿ ಕ್ಯಾಟಗರಿ 1 ಮಾಜಿ ಸೈನಿಕರು ಮತ್ತು ವಿಕಲಚೇತನ ಅಭ್ಯರ್ಥಿಗಳಿಗೆ 500 ರೂಪಾಯಿ. 2 ಹುದ್ದೆಗಳಿಗೆ ಕ್ರಮವಾಗಿ 1,125 ರೂಪಾಯಿ ಮತ್ತು 750 ರೂಪಾಯಿ. ಇದಕ್ಕಿಂತ ಹೆಚ್ಚುವರಿ ಸಲ್ಲಿಸುವ ಪ್ರತಿ ಹುದ್ದೆಗೆ ಕ್ರಮವಾಗಿ 375 ರೂಪಾಯಿ ಹಾಗೂ 250 ರೂಪಾಯಿ ಶುಲ್ಕ ಇರುತ್ತದೆ. ಈಗ ಅರ್ಹತೆಗಳ ಬಗ್ಗೆ ಗಮನಿಸಿ. ವಿಜ್ಞಾನ ವಿಷಯಗಳಲ್ಲಿ ಪದವಿ ಜೊತೆಗೆ ಡಿಇಎಲ್ಇಡಿ, ಡಿಇಡಿ ಅಥವಾ ಬಿಇಡಿ ಹೊಂದಿರಬೇಕು. ಜೊತೆಗೆ ಡಿಇಎಲ್ಇಡಿ ಅಥವಾ ಡಿಇಡಿಇಡಿ ಹೊಂದಿರಬೇಕು. ಜೊತೆಗೆ ಕೆಎಆರ್ಟಿಇಟಿ ಅಥವಾ ಸಿಟಿಇಟಿ ಪತ್ರಿಕೆ 2ರಲ್ಲಿ ಅರ್ಹತೆ ಪಡೆದಿರುವುದು ಕಡ್ಡಾಯ. ಕಂಪ್ಯೂಟರ್ ಸೈನ್ಸ್ ಶಿಕ್ಷಕರಿಗೆ ಬಿಸಿಎ ಅಥವಾ ಬಿಎಸ್ಸಿ ಇನ್ ಕಂಪ್ಯೂಟರ್ ಸೈನ್ಸ್ ಅಥವಾ ಇಂಜಿನಿಯರಿಂಗ್ ಪದವಿ ಇರಬೇಕು. ಪಿಎಸ್ಟಿ ಹುದ್ದೆಗಳಿಗೆ ಪಿಯುಸಿಯಲ್ಲಿ 50% ಉತ್ತೀರ್ಣರಾಗಿರಬೇಕು. ಜೊತೆಗೆ ಡಿಎಲ್ಎಡ್ ಅಥವಾ ಡಿಎಡ್ ಹೊಂದಿರಬೇಕು ಹಾಗೂ ಕೆಆರ್ ಟೆಟ್ ಅಥವಾ ಸಿಟೆಟ್ ಪತ್ರಿಕೆ 1ರಲ್ಲಿ ಅರ್ಹತೆ ಪಡೆದಿರುವುದು ಕಡ್ಡಾಯ. ಪಿಇಟಿ ಶಿಕ್ಷಕರು ಪಿಯುಸಿ ಆಗಿದ್ದಲ್ಲಿ ಡಿಪಿಎಡ್ ಹೊಂದಿರಬೇಕು. ಪದವಿ ಆಗಿದ್ದಲ್ಲಿ ಬಿಪಿಎಡ್ ಹೊಂದಿರಬೇಕು. ಇಲ್ಲಿ ಒಂದು ವಿಶೇಷ ಅವಕಾಶವಿದೆ. ಕಂಪ್ಯೂಟರ್ ಶಿಕ್ಷಕರ ಹುದ್ದೆಗೆ ಸದ್ಯಕ್ಕೆ ಬಿಎಡ್ ಮತ್ತು ಟಿಇಟಿಯಿಂದ ವಿನಾಯಿತಿ ನೀಡಲಾಗಿದೆ. ಆದರೆ ನೇಮಕಾತಿಯಾದ 5 ವರ್ಷದೊಳಗೆ ಅವುಗಳನ್ನು ಪೂರೈಸಬೇಕು. ಅರ್ಜಿದಾರರಿಗೆ ಕನಿಷ್ಠ 21 ವರ್ಷ ತುಂಬಿರಬೇಕು. ಗರಿಷ್ಠ ವಯೋಮಿತಿ ಸಾಮಾನ್ಯ ವರ್ಗಕ್ಕೆ 40 ವರ್ಷ, ಹಿಂದುಳಿದ ವರ್ಗಗಳಿಗೆ 43 ವರ್ಷ ಮತ್ತು ಎಸ್ಸಿ ಎಸ್ಟಿ ಹಾಗೂ ವಿಕಲಚೇತನ ಅಭ್ಯರ್ಥಿಗಳಿಗೆ 45 ವರ್ಷ ನಿಗದಿಯಾಗಿದೆ. ಈಗ ಅಂತಿಮ ಆಯ್ಕೆಯ ವೇಟೇಜ್ ಗಮನಿಸಿ. ಜಿಪಿಟಿ ಅಭ್ಯರ್ಥಿಗಳಿಗೆ ಸಿಇಟಿಯಿಂದ 70, ಟಿಇಟಿಯಿಂದ 20, ಪದವಿಯಿಂದ 8 ಮತ್ತು ಬಿಎಡ್ ಅಥವಾ ಡಿಎಡ್ನಿಂದ 2ರಷ್ಟು ವೇಟೇಜ್ ಇರಲಿದೆ. ಸಿಎಸ್ಟಿ ಅಭ್ಯರ್ಥಿಗಳಿಗೆ ಸಿಇಟಿಯಿಂದ 85 ಮತ್ತು ಪದವಿಯಿಂದ 15ರಷ್ಟು ವೇಟೇಜ್ ಇರಲಿದೆ.
ಎಎಂ ಅಭ್ಯರ್ಥಿಗಳಿಗೆ ಸಿಇಟಿಯಿಂದ 85, ಪದವಿಯಿಂದ 13 ಮತ್ತು ಬಿಇಡಿನಿಂದ 2ರಷ್ಟು ವೇಟೇಜ್ ಇರಲಿದ್ದು, ಪಿಇಟಿ ಅಭ್ಯರ್ಥಿಗಳಲ್ಲಿ ಗ್ರೇಡ್ 1 ಅಭ್ಯರ್ಥಿಗಳಿಗೆ ಸಿಇಟಿಯಿಂದ 85, ಪದವಿಯಿಂದ 13 ಮತ್ತು ಬಿಪಿಇಡಿಯಿಂದ 2ರಷ್ಟು ಇರಲಿದ್ದು, ಗ್ರೇಡ್ 2 ಅಭ್ಯರ್ಥಿಗಳಿಗೆ ಸಿಇಟಿಯಿಂದ 85, ಪಿಯುಸಿ ಅಥವಾ ತತ್ಸಮಾನದಿಂದ 13 ಮತ್ತು ಡಿಪಿಇಡಿಯಿಂದ 2ರಷ್ಟು ಇರಲಿದೆ. ಪ್ರತಿ ಪರೀಕ್ಷಾ ಪತ್ರಿಕೆಯಲ್ಲಿ ಕನಿಷ್ಠ ಶೇಕಡ 35ರಷ್ಟು ಅಂಕ ಗಳಿಸುವುದು ಕಡ್ಡಾಯ. ಹೆಚ್ಚಿನ ಮಾಹಿತಿ ಹಾಗೂ ಸಹಾಯವಾಣಿಗಾಗಿ ಸ್ಕ್ರೀನ್ ಮೇಲಿರುವ ಸಂಖ್ಯೆಗಳನ್ನು ಸಂಪರ್ಕಿಸಿ ಮತ್ತು ಇಲಾಖೆಯಿಂದ ಹೊರಡಿಸಿದ ಅಧಿಸೂಚನೆಗಳನ್ನು ಓದಿಕೊಳ್ಳಿ. ಅಧಿಸೂಚನೆಯ ನಿಯಮಗಳೇ ಅಂತಿಮವಾಗಿರುತ್ತವೆ. ಶಿಕ್ಷಕ ಹುದ್ದೆಯ